ಎಲ್ರಿಗೂ ನಾನು ಈ ಥರ ಬದನೇಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಈ ಥರ ಬದನೇಕಾಯಿ ಪಲ್ಯ ಮಾಡೋದಕ್ಕೆ ರೊಟ್ಟಿ ಮತ್ತು ಚಪಾತಿ ಮಾಡಬೇಕು. ನಾನಿಲ್ಲಿ ರೊಟ್ಟಿಗೆ ಪಲ್ಯ ಮಾಡಿದ್ದೀನಿ. ನೋಡಿ ನೀವು ಈ ಥರ ಮಸಾಲೆನ ರೆಡಿ ಮಾಡ್ಕೋಬೇಕು ಅಂದರೆ ನಾನಿರೋ ಇಂಗ್ರೀಡಿಯೆಂಟ್ನ ಬಳಸಿ. ಮೊದಲಿಗೆ ನಾನಿಲ್ಲಿ 1 ಟೊಮೆಟೊ, ಅರ್ಧ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ಹಾಗೆ ನಾನು ಹುರಿದಿರುವಂಥ ಸ್ವಲ್ಪ ಶೇಂಗಾ, ಹುರಿದಿರುವಂಥ ಸ್ವಲ್ಪ ಹುರಳನ್ನ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಇನ್ನು ನಾನು ಇದಕ್ಕೆ ರೊಟ್ಟಿನ ಮಾಡೋಕ್ಕೆ ರೊಟ್ಟಿ ಕೂಡ ಬೇಯಿಸ್ಕೊತಾ ಇದ್ದೀನಿ. ನೀವು ಇದನ್ನು ಚಪಾತಿ ಮತ್ತು ಅನ್ನಕ್ಕೂ ಕೂಡ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ರೊಟ್ಟಿನ ಒತ್ತಿ ಇಟ್ಕೊಂಡಿದ್ದೆ, ಅದೇ ರೊಟ್ಟಿನ ಇವಾಗ ಬೇಯಿಸ್ತಾ ಇದ್ದೀನಿ. ಒಂದು ಕಡೆ ರೊಟ್ಟಿನ ಬೇಯಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ನಾನು ಪಲ್ಯನ ಮಾಡ್ತಾಯಿದ್ದೀನಿ. ನೀವು ಕೂಡ ರೊಟ್ಟಿ ಅಥವಾ ಚಪಾತಿ ಅಥವಾ ರೈಸ್ಗೆ ಬೇಕಾದ್ರೆ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಇನ್ನು ನಾನು ರೊಟ್ಟಿ ಮಾಡಿ ಅದಕ್ಕೆ ನಾನಿವಾಗ ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬದನೇಕಾಯಿ ಪಲ್ಯನ ಈ ರೀತಿ ಹುರಿದು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಟೇಸ್ಟ್ ಬೇರೆ ಥರ ಇರುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ಕೊಬ್ಬರಿನ ಹಾಕಿಲ್ಲ, ಹಸಿ ಕೊಬ್ಬರಿನೂ ಹಾಕಿಲ್ಲ, ಒಣ ಕೊಬ್ಬರಿನೂ ಹಾಕಿಲ್ಲ. ಬರೀ ಇಷ್ಟನ್ನೇ ಬಳಸಿ ಯಾವ ರೀತಿ ಬದನೇಕಾಯಿ ಪಲ್ಯ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕೊಬ್ಬರಿ ಇಲ್ಲ ಅಂದರೆ ಈ ಥರ ಇರೋ ಮನೇಲಿರೋ ಶೇಂಗಾ, ಸ್ವಲ್ಪ ಗುರಳು ಅದನ್ನು ಹಾಕಿ ನೀವು ಮಾಡ್ಬೋದು. ಗುರಳು ಬೇಕಂದರೆ ಸ್ಕಿಪ್ ಮಾಡಿ ನೀವು ಕೊಬ್ಬರಿ ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳ್ಳಿ. ಗೋಲ್ಡ್ ಫ್ರೈ ಆಯಿಲ್ನ ಬಳಸಿ, ಆದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನಾನು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಿದ್ದೀನಿ, ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಇನ್ನು ನಾನು ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಆ ಈರುಳ್ಳಿ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲೇ ನಾನು ಮಸಾಲೆನ ಎಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ದೆ. ಈ ಥರ ಬದನೇಕಾಯಿ ಎಣ್ಣೆಗಳನ್ನ ನಾನು ಮಾಡ್ತಾಯಿದ್ದೀನಿ. ಬದನೇಕಾಯಿ ಎಣ್ಣೆಗಳನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರನ ಬದನೇಕಾಯಿ ಎಣ್ಣೆ ಈ ಥರ ಹೆಚ್ಚಿಟ್ಕೊಳ್ಳಿ. ಈ ಮಸಾಲೆನ ಅದರೊಳಗೆ ತುಂಬಿಟ್ಟು ಹಾಕಬೇಕು. ನೋಡಿ ಈ ಥರ ತುಂಬಿಬಿಟ್ಟು ಎಣ್ಣೆಗೆ ಹಾಕಿಬಿಡಿ. ನಂತರ ಎಲ್ಲ ಮಸಾಲೆನೂ ಇದೇ ಥರ ತುಂಬಿದು ನೀವು ಒಗ್ಗರಣೆಗೆ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಎಣ್ಣೆಗಾಯಿ ಕೂಡ ಇದೇ ಥರ ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ನೀವು ಹುರಿದಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇನ್ನು ಇದರಲ್ಲಿ ಮಸಾಲೆ ಏನಾದರೂ ಬಂದಿದ್ರೆ ನೀವು ಇದನ್ನು ಹಾಕ್ಕೊಳ್ಳಿ. ಇವಾಗೆಲ್ಲ ಚೆನ್ನಾಗಿ ಹೆಚ್ಚಿಟ್ಕೋಬೇಕು. ಹುಳ ಎಲ್ಲ ಇರುತ್ತೆ, ನೋಡಿ ಹೆಚ್ಕೊಳ್ಳಿ. ಅದಾದ ನಂತರ ಹುರಿದಿರುವಂಥ ಮಸಾಲೆನ ನಾನು ಈ ಥರ ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ನಾನು ಹುರಿದಿರೋ ಮಸಾಲೆನ ಬದನೇಕಾಯಿ ಮೇಲೆನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆನ ಜಾಸ್ತಿ ತಿರುಗ್ಸಕ್ಕೆ ಹೋಗಬೇಡಿ, ಜಸ್ಟ್ ಈ ಥರ ಟರ್ನ್ ಮಾಡಿ ಅಷ್ಟೇ. ಯಾಕೆಂದರೆ ಮಸಾಲೆ ಎಲ್ಲ ಅದ್ರೊಳಗೆ ಇರಬೇಕು, ಹಂಗಂದ್ರೆ ಅದು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ. ನೀವು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಮೊದಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೊದಲೇ ಬೆಂದ ನಂತರ ಇದು ಸ್ವಲ್ಪ ಗಟ್ಟಿಯಾಗುತ್ತೆ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತಿರ್ಗ್ಸಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಈ ಥರ ತಿರುಗಿಸ್ಬಿಟ್ಟು ಇದನ್ನು ಒಂದು ಪಾತ್ರೆ ಮುಚ್ಚಿ ಒಂದು 2ರಿಂದ 3 ನಿಮಿಷ ಬೇಯೋದಕ್ಕಿದ್ದೀವಿ. ಆವಾಗ ಬೆಂದ ನಂತರ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಈ ಟೈಮಲ್ಲಿ ಒಂದು ಪಾತ್ರೆ ಮುಚ್ಚಿ ಎತ್ತಿಟ್ಕೊಳ್ಳಿ. ಇನ್ನು ಇದ್ರ ಜೊತೆಗೆ ಚಪಾತಿ, ಅನ್ನ ಮತ್ತು ರೊಟ್ಟಿ ಕೂಡ ಊಟ ಮಾಡ್ಬೋದು. ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ನಾವು ಇದನ್ನೆಲ್ಲ ಫ್ರೈ ಮಾಡಿ ಮಸಾಲೆ ಹಾಕಿರೋದ್ರಿಂದ ಬೇರೆ ಥರ ಟೇಸ್ಟ್ ಇರುತ್ತೆ. ಈ ಟೈಮ್ ನೀವು ನಿಮಗೆ ಉಪ್ಪು, ಖಾರ ಅಥವಾ ಏನಾದರೂ ಕಡಿಮೆ ಇರುತ್ತೆ ಹಾಕ್ಕೋಬೋದು. ನೋಡಿ ಬದನೇಕಾಯಿ ಬೆಂದಿದೆ, ಬೆಂದ ನಂತರ ಈ ಥರ ಇದೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ನೋಡಿ ಈ ಥರ ಬದನೇಕಾಯಿ ಪಲ್ಯ ಮಾಡೋಣ, ಮತ್ತೆ ಒಂಥರ ಬೇರೆ ಥರ ನಾನು ಹೇಳ್ತೀನಿ. ಮಸಾಲೆ ಎಲ್ಲ ಹುರಿದೆಲ್ಲ ಹೇಗಿರುತ್ತೆ ಹಾಗೆ ನಾನು ಕೊಬ್ಬರಿ ಹಾಕಿ ಹೇಗೆ ಮಾಡೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.